ಇವತ್ತಿನ ದಿನ ಬಂದು ನೋಡಿ, ಬೆಳಿಗ್ಗೆನೇ ಬೇಗನೆ ಎದ್ದು ಹೊಸ್ಲು ಪೂಜೆ ಎಲ್ಲ ಮುಗಿಸಿ ಸೊ ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ದಿನ ನೋಡಿ. ನಮ್ಮನೇಲಿ ನಾನು ಈ ಥರ ಅಲಂಕಾರ ಮಾಡಿ ದೀಪ ಹಚ್ಚಿ ಬೇಗ ಪೂಜೆ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗಬೇಕು. ಸೊ ಅದರಿಂದ ಬೇಗನೆ ಬೆಳಿಗ್ಗೆನೇ ಎದ್ದು ಹೊಸ್ಲು ಪೂಜೆ ಎಲ್ಲ ಮಾಡಿ ಇವಾಗ ದೀಪ ಹಚ್ಚಿದ್ದೀನಿ. ಸೊ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ, ನಮ್ಮನೆ ದೇವ್ರ ಮನೆ ಹೀಗಿದೆ. ನನ್ನ ಪೂಜೆ ಬ್ಲಾಗ್ಸ್ ಬಂದು ಈ ಥರ ಇದೆ. ಬೇಗ ಎಲ್ಲ ಮುಗಿಸ್ಕೊಂಡು ಮಠಕ್ಕೆ ಹೊರಡ್ತಾ ಇದ್ದೀನಿ. ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ನೋಡಿ, ಪೂಜೆ ಎಲ್ಲ ಮುಗೀತು. ಇವಾಗ ಮಕ್ಕಳಿಗೆ ನೀರು ದೋಸೆ ಹಾಕೊಡೋಣ ಅಂತ ನೈಟು ಎಲ್ಲ ಬ್ಯಾಟರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ನೀರು ದೋಸೆ ಚಟ್ನಿ ಹಾಕಿ ಸೊ ಇವಾಗ ಮಠಕ್ಕೆ ಬಂದಿದ್ದೀನಿ. ಇವತ್ತು ವಿಶೇಷ ಅಲಂಕಾರ ಮಾಡಿದ್ದಾರೆ ರಾಯರಿಗೆ ನೋಡಿ. ಅರ್ಚನೆ ಮಾಡಿಸ್ಕೊಂಡೆ. ಅರ್ಚನೆ ಮಾಡಿಸಿ ರಾಯರ ದರ್ಶನ ನಿಮಗೆಲ್ಲ ತೋರಿಸೋಣ ಅಂತ ತುಂಬ ಕುತೂಹಲದಿಂದ ಬೇಗನೆ ಕೆಲಸ ಮುಗಿಸಿ ಬಂದಿದ್ದೀನಿ ನೋಡಿ. ನಮ್ಮ ರಾಯರ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲ. ಎಲ್ರಿಗೂ ಇವತ್ತಿನ ಗುರುವಾರ ಒಳ್ಳೆಯದಾಗಲಿ ನೋಡಿ. ಅರ್ಚನೆ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ರಾಯರು ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಅರ್ಚನೆ ಮುಗಿಸ್ಕೊಂಡೆ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಹೊಗಳುವೆ ನಿಮ್ಮ ಮಹಿಮೆ. ಪ್ರಸಾದ ಇಸ್ಕೊಂಡು ಹೊರಟ್ವಿ ನಾವಿವಾಗ ಮನೆಗೆ. ಸೊ ಮಂತ್ರಾಕ್ಷರನೆಲ್ಲ ಹಾಕಿ ರೆಡಿ ಮಾಡಿ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟೆ. ಅಮ್ಮನ ಮನೆ ರೆಡಿ ಮಾಡಿಸ್ತಾ ಇದ್ವಿ ನಾವು. ಸೊ ಅಮ್ಮನ ಮನೇಲಿ ಇವತ್ತು ಪೇಂಟಿಂಗ್ಗೆ ಅಂತ ಬಂದಿದ್ದರು. ವೈಟ್ ವಾಶ್ ಮಾಡಿಸೋಣ ಅಂತ ಹೋಗಿದ್ವಿ. ಊರಿಗೆ ಹೋದೆ ಇಲ್ಲಿಂದ. ಸೊ ನೋಡಿ, ನಮ್ಮ ಮನೆ ಪೇಂಟಿಂಗು ವೈಟ್ ವಾಶ್ ಮಾಡಿಸ್ತಾ ಇದ್ದೀವಿ. ಇವರೆಲ್ಲ ನಮ್ಮ ಪೇಂಟ್ ಮಾಡೋಕ್ಕೆ ಬಂದಿರೋರು. ಇವರೆಲ್ಲ ನಮಗೆ ಗೊತ್ತಿರೋ ಹುಡುಗರೇನೆ. ಸೊ ನೋಡಿ, ನಮ್ಮ ಅಮ್ಮನ ಮನೆ ಔಟ್ಲುಕ್ ಇದು ಯಾವ ಥರ ಇದೆ ಅಂತ ನೋಡಿ. ಅಮ್ಮನ ಮನೆಯಿಂದ ಬಂದು ಹುಡುಗರಿಗೆ ಸಂಜೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಸ್ಕೂಲಿಂದ ಬರೋ ಟೈಮ್ ಆಯಿತು. ಮಕ್ಕಳು 4 ನೋಡಿ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಈ ಜೋಳ. ಮಕ್ಕಳಿಗೆ ಇದನ್ನೆಲ್ಲ ಕೊಟ್ಟರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಆದರೆ ಈಗ ಇವೆಲ್ಲ ಜೋಳಗಳು ಯಾರೂ ಮಕ್ಕಳು ತಿನ್ನಲ್ಲ. ಸ್ವೀಟ್ ಕಾರ್ನು ಅದು ಇದು ಅಂತ ಹೋಗ್ತಾರೆ ನೋಡಿ. ಇದು ನ್ಯಾಚುರಲ್ ಆಗಿ ನಾವೇ ಬೆಳೆದಿರೋದು ಜೋಳನ. ಇದನ್ನು ಚೆನ್ನಾಗಿ ಜಮೀನಿನ ತೊಗೊಬಂದು ಫ್ರೈ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಇದಕ್ಕೆ ಉಪ್ಪು ಖಾರ ಹಾಕೋಣ ಅಂದ್ಬಿಟ್ಟು ನೋಡಿ. ಖಾರದ ಪುಡಿ, ಉಪ್ಪು 1 ಸ್ಪೂನು, 1 ಟೇಬಲ್ ಸ್ಪೂನೇ ಹಾಕಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ. ಹಿಂಗೆ ಮಿಕ್ಸ್ ಮಾಡಿ ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿ ನೋಡಿ. ಈ ಥರ ಹಾಕಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ನೀಟಾಗಿ ನಾವು ಹಾಕಿರೋದೆಲ್ಲ ಲಿಕ್ವಿಡ್ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಆ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಯಿತು. ಬೌಲಿಗೆ ಸರ್ವ್ ಮಾಡಿಕೊಡ್ತಾಯಿದ್ದೀನಿ ನಮ್ಮ ಮಕ್ಕಳಿಗೆ ನೋಡಿ. ಈ ಥರ ಚೆನ್ನಾಗಿ ರೋಸ್ಟ್ ಆಗಿ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.